ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದಿಂದ ಬಿಟ್ಟಿರುವ ಸ್ನೇಕ್ ಪೀಕ್ನ ಫೇಕ್ ವ್ಯೂಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಗೆಟಪ್ ಅಲ್ಲಿ ಇದ್ರೇನೆ ಮಾತನ್ನೋದು ಸರಿಯಾಗಿ ಬರುತ್ತೆ. ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ರಾಮ್ ಚರಣ್ ಸರ್ ಅವರ ಗೇಮ್ ಚೇಂಜರ್ ಸಿನಿಮಾ ನೆನ್ನೆ ರಿಲೀಸ್ ಆಗಿದೆ ಅಂಡ್ ಫಸ್ಟ್ ಡೇ ಕಲೆಕ್ಷನ್ ಕಂಪ್ಲೀಟ್ ಫೇಕ್ ಮಗ. ಅದ್ರ ಬಗ್ಗೆನು ಡಿಸ್ಕಷನ್ ಮಾಡೋಣ. ಸೊ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಟು ದ ವಿಡಿಯೋ. ಸೊ ಮೊದಲನೇದಾಗಿ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಮಾತಾಡ್ಬಿಡ್ತೀನಿ, ಆಮೇಲೆ ಗೇಮ್ ಚೇಂಜರ್ ಸಿನಿಮಾದ ವಿಷಯಕ್ಕೆ ಬರ್ತೀನಿ. ಸೊ ಟಾಕ್ಸಿಕ್ ಸಿನಿಮಾ ಅಫಿಷಿಯಲಿ 2ನೇ ದಿನಕ್ಕೆ ಬರ್ತೀನಿ. ಮೊದಲನೇ ದಿನ ಎಷ್ಟು ರೆಕಾರ್ಡ್ಸ್ ಬ್ರೇಕ್ ಮಾಡ್ತು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಅಂದರೆ ನಾನು ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಆ ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಖುಷಿ ಆಗುತ್ತೆ. ಇಫ್ ನೀವೇನಾದರೂ ರಾಕಿ ಅಭಿಮಾನಿಗಳಾಗಿದ್ದರೆ, ಸಿನಿ ಲವರ್ಸ್ ಆಗಿದ್ರು ಸಹ ಡೆಫಿನೆಟ್ಲಿ ನಿಮಗೆ ಖುಷಿ ಕೊಡುತ್ತೆ. KVN ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅಫಿಷಿಯಲಿ 2ನೇ ದಿನ ಎಷ್ಟು ವ್ಯೂಸ್ ಆಗಿದೆ ಅಂದರೆ 24 hours ಎಷ್ಟು ವ್ಯೂಸ್ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿ ಒಂದು ಪೋಸ್ಟ್ನ ಅಪ್ಲೋಡ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಇವಾಗಲೂ ಸಹ 48 hours ಎಷ್ಟು ವ್ಯೂಸ್ ಹೋಗಿದೆ ಅನ್ನೋದ್ರ ಬಗ್ಗೆನೂ ಅಪ್ಲೋಡ್ ಮಾಡಿದ್ದಾರೆ. 160 ಮಿಲಿಯನ್ ವ್ಯೂಸ್ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಒಂದು ಪೋಸ್ಟ್ನ ಹಾಕಿದ್ದಾರೆ. ಸೊ ಈ ಪೋಸ್ಟ್ನ ನೋಡಿದ ಮೇಲೆ ಸಾಕಷ್ಟು ಅಭಿಮಾನಿಗಳು ಬಂದ್ಬಿಟ್ಟು ನನ್ನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಸಹ ಬರೀತಾ ಇದ್ರು. ಸೊ ಟೋಟಲಿ ಕನ್ಫ್ಯೂಸ್ಡ್ ಆಗೋಗಿದ್ದಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಯೂಟ್ಯೂಬ್ ಚಾನಲಲ್ಲಿ 160 ಮಿಲಿಯನ್ಸ್ ಆಗಿಲ್ವಲ್ಲ ಅವರು, ಏನಕ್ಕೆ ಇವರು ಈ ರೀತಿ ಮೆನ್ಷನ್ ಮಾಡಿದ್ದಾರೆ ಅಂತ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಸಿಂಪಲ್ ಲಾಜಿಕ್. ಸೊ ಎಲ್ಲ ಪ್ಲಾಟ್ಫಾರ್ಮ್ಸಲ್ಲಿ ಸೇರಿ 48 hours 160 ಮಿಲಿಯನ್ ಆಗಿದೆ. ಆ್ಯಂಡ್ ಇದನ್ನು ಸಹ ಹೇಳಲೇಬೇಕು, ಯೂಟ್ಯೂಬ್ ಚಾನಲಲ್ಲಿ ಇನ್ ಕೇಸ್ ಏನಾದರೂ ಇವಾಗೂ ಚೆಕ್ ಮಾಡಿದ್ರು ಸಹ ಟ್ರೆಂಡಿಂಗ್ ನಂಬರ್ 1 ಇದೆ ಗುರು. ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು 53 ಮಿಲಿಯನ್ಸ್ ಆಗಿದೆ. ಆ್ಯಂಡ್ ನನಗೆ ಒಂದು ಕುತೂಹಲ ಇದೆ, ಲೈಫ್ ಟೈಮ್ ಅಂದರೆ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಎಷ್ಟು ವ್ಯೂಸ್ನ ಇದು ಪಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಕುತೂಹಲ ಇದೆ. ನೋಡೋಣ, ಮೇ ಬಿ ನನಗನ್ಸುತ್ತೆ 250 to 300 ಮಿಲಿಯನ್ ವ್ಯೂಸ್ನ ಪಡ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ. ಆ್ಯಂಡ್ ನೋಡೋಣ ಎಷ್ಟು ವ್ಯೂಸ್ ಪಡ್ಕೊಳ್ಳುತ್ತೆ ಏನೋ ಅನ್ನೋದ್ರ ಬಗ್ಗೆ. ಸೊ ಇನ್ನು ಜನ ಮಾತಾಡ್ಕೊತಿರುವ ಫೇಕ್ ವ್ಯೂಸ್ ಬಗ್ಗೆ ಮಾತಾಡಲೇಬೇಕು ಸದ್ಯಕ್ಕೆ ಇವಾಗ ಬಂದ್ಬಿಟ್ಟು. ಸೊ ಇದು ಎಲ್ಲಿ ಸೃಷ್ಟಿ ಆಯಿತು, ಈ ವರ್ಡ್ ಏನಕ್ಕೋಸ್ಕರ ಬಂತು ಅನ್ನೋದನ್ನು ಸಹ ನಾನು ಇಲ್ಲೇ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಲಾಸ್ಟ್ 2 days ಬ್ಯಾಕ್ ಬಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ಸಾಕಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಬರೆದಿದ್ದೀರಾ, ಐ ಮೀನ್ ಫೇಕ್ ವ್ಯೂಸ್ ಬ್ರೋ, ಇದೆಲ್ಲ ಇಷ್ಟೆಲ್ಲ ವ್ಯೂಸ್ ಹೋಗಲ್ಲ ಹಿಂಗೆ ಅಂತ. ಈವನ್ ನನ್ನ ಯೂಟ್ಯೂಬ್ ಚಾನಲ್ ಒಂದೇ ಅಲ್ಲ, ನಾನು ಎಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮ್ಸಲ್ಲೂ ತುಂಬಾ ರೆಗ್ಯುಲರಾಗಿ ಬಂದ್ಬಿಟ್ಟು ಫಾಲೋ ಮಾಡ್ತಾ ಇರ್ತೀನಿ. ಸೊ ಅಲ್ಲಿ ನಾನು ಎಷ್ಟೋ ಕಮೆಂಟ್ ಬಾಕ್ಸಲ್ಲಿ ನೋಡಿದ್ದೀನಿ, ಇದು ಫೇಕ್ ವ್ಯೂಸು ಅಂತ ಟ್ರೋಲ್ ಮಾಡಿದ್ದಾರೆ. ಆ್ಯಂಡ್ ಸುಮಾರು ಮೀಮ್ಸ್ ಮಾಡಿದ್ದಾರೆ, ಇದು ಕಂಪ್ಲೀಟ್ ಫೇಕ್ ಅಂತ. ಸೊ ಅವ್ರಿಗೆಲ್ಲ ಉತ್ತರ ಕೊಡೋ ಸಮಯ ಬಂದಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಫೇಕ್ ವ್ಯೂಸ್ನ ಪಡ್ಕೊಳ್ಳೋಕೆ ಆಗುತ್ತಾ ಇಲ್ವಾ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಆ್ಯಕ್ಚುಲಿ ಇದೆ, ಆಪ್ಷನ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಥರ್ಡ್ ಪಾರ್ಟಿ ಅದಕ್ಕೆ ಅಂತ ಒಂದು ಕಂಪ್ಲೀಟ್ ಟೀಮ್ ಇರುತ್ತೆ, ಅವ್ರಿಗೆ ಇಷ್ಟು ಅಂತ ಅಮೌಂಟ್ ಕೊಟ್ಟರೆ ಅಥವಾ ಅವರೇನೇನೋ ಮಾತಾಡ್ಕೊತಾರೆ. ಬಟ್ ಇದೇ ಆಪ್ಷನ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈಗ ಅಗೇನ್ ಮತ್ತೆ ಟಾಕ್ಸಿಕ್ ವಿಷಯಕ್ಕೆ ಬರ್ತೀನಿ. ಟಾಕ್ಸಿಕ್ ಸಿನಿಮಾದ ಸ್ನೀಕ್ ಪೀಕ್ ಅವರೇನಾದರೂ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಏನಾದರೂ ಅವ್ರ ತಲೆಯಲ್ಲಿ ಇದ್ದಿದ್ರೆ, ಐ ಮೀನ್ KVN ಪ್ರೊಡಕ್ಷನ್ ಹೌಸ್ ಅವರ ತಲೆಯಲ್ಲಿ ಇದ್ದಿದ್ರೆ ಡೆಫಿನೆಟ್ಲಿ ಈ ಕೆಲಸನ ಮಾಡ್ತಾ ಇರಲಿಲ್ಲ. ಅಂದರೆ ಯಾವ ಕೆಲಸ ಅಂತ ಕೇಳ್ಬೋದು ನೀವು. ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಅಟ್ ಎ ಟೈಮು ಅಥವಾ ಸ್ವಲ್ಪ ಗ್ಯಾಪ್ ಬಿಟ್ಟು ಎಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮ್ಸಲ್ಲೂ ಸಹ ಅವರು ಅಪ್ಲೋಡ್ ಮಾಡ್ತಾನೆ ಇರಲಿಲ್ಲ. ಯೂಟ್ಯೂಬ್ ಚಾನಲಲ್ಲಿ ಒಂದು ರೆಕಾರ್ಡ್ನ ಕ್ರಿಯೇಟ್ ಮಾಡಬೇಕು ಅಂತ ಏನಾದರೂ ಅವರ ಥಾಟಲ್ಲಿ ಇದ್ದಿದ್ರೆ ಡೆಫಿನೆಟ್ಲಿ ಅಲ್ಲಿ ಒಂದು ಆಪ್ಷನ್ ಇದೆ. ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಅಪ್ಲೋಡ್ ಮಾಡಿಬಿಟ್ಟು ನೋಡ್ತಿರುವ ಅಭಿಮಾನಿಗಳು, ಐ ಮೀನ್ ನೋಡ್ತಿರೋ ನಾನು ನೀನು ಯಾರೇ ಆಗಿದ್ರು ಸಹ ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗದೇ ಇರುವಂಥ ಒಂದು ಆಪ್ಷನ್ ಇರುತ್ತೆ. ಸೊ ಆಪ್ಷನ್ನ ಅನೇಬಲ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಅಪ್ಲೋಡ್ ಮಾಡಿ, ಯಾವುದೇ ಒಂದು ಪ್ಲಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡ್ದಿರ ಇದ್ದಿದ್ರೆ ಜಸ್ಟ್ ಅಜ್ಯೂಮ್ 160 ಮಿಲಿಯನ್ 48 hours 160 ಮಿಲಿಯನ್, ಮತ್ತೆ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊ, 160 ಮಿಲಿಯನ್ ವ್ಯೂಸ್ನ ಯೂಟ್ಯೂಬ್ ಚಾನಲಲ್ಲೇ ಬರ್ತಾಯಿತ್ತು. ಸೊ ಇವಾಗ ನೀವು ಹೇಳಿ, ನಿಮ್ಮ ತಲೆಯಲ್ಲಿದ್ದಂಗೆ ಇವರು ರೆಕಾರ್ಡ್ ಕ್ರಿಯೇಟ್ ಮಾಡಬೇಕು ಅಂತ ಏನಾದರೂ ಕೆಲವೊಂದು ಫೇಕ್ ವ್ಯೂಸ್ನ ಈ ಟೀಸರ್ಗೆ ಅಪ್ಲೈ ಮಾಡಿದ್ದಿದ್ರೆ ಈ ರೀತಿ ಯಾಕೆ ಥಿಂಕ್ ಮಾಡ್ತಾ ಇರಲಿಲ್ಲ ಅಲ್ವಾ? ಸೊ ಇದೊಂದು ಪಾಯಿಂಟು. ಇನ್ನು ಸೆಕೆಂಡ್ ಪಾಯಿಂಟ್ ವಿಷಯಕ್ಕೆ ಬರ್ತೀನಿ. ಆ್ಯಕ್ಚುಲಿ ಇನ್ ಕೇಸ್ ಏನಾದರೂ ಫೇಕ್ ವ್ಯೂಸ್ನ ಅವರು ಹಾಕ್ಸಿದ್ದಿದ್ರೆ ಡೆಫಿನೆಟ್ಲಿ ಅಲ್ಲಿ ಸ್ಪಾನ್ಸರ್ಡ್ ಅಂತ ಬರ್ತಾ ಇತ್ತು. ನೀವು ಗಮನಿಸಿದ್ರೆ ಇಲ್ಲಿ ಯಾವುದೇ ರೀತಿ ಸ್ಪಾನ್ಸರ್ಡ್ ಅಂತ ಇಲ್ಲಿ ಬರ್ತಾ ಇಲ್ಲ ಯೂಟ್ಯೂಬ್ ಚಾನಲಲ್ಲಿ. ಗಮನಿಸಿ, ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ನೋಡ್ತಾ ಇದ್ದೀನಿ ನಾನು, ಯಾವುದೇ ರೀತಿ ಸ್ಪಾನ್ಸರ್ಡ್ ಅಂತ ಬರ್ತಾ ಇಲ್ಲ ಗುರು ಇಲ್ಲಿ. ಮತ್ತು ನೀನು ಯಾವ ರೀತಿ ಹೇಳ್ತೀಯ ಇದು ಫೇಕ್ ಅಂತ? ಸ್ವಲ್ಪ ಲಾಜಿಕ್ಕಿಂದ ಯೂಸ್ ಮಾಡು ಗುರು ತಲೆನಾ. ಇದೇ ಆಪ್ಷನ್ ಇದೆ, ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಡೆಫಿನೆಟ್ಲಿ ಇದೆ. ಬಟ್ ಅವ್ರಿಗೆ ಹಾಕ್ಸೋ ಅಷ್ಟು ಉದ್ದೇಶ ಏನಿದೆ ಅವ್ರಿಗೆ ಬೇಕಾಗಿಲ್ಲ ಗುರು, ಅರ್ಥ ಮಾಡ್ಕೊ. ಸದ್ಯಕ್ಕೆ 53 ಮಿಲಿಯನ್ಸ್ ಆಗಿದೆ. ಇಫ್ ಏನಾದರೂ ರೆಕಾರ್ಡ್ ಮಾಡಲೇಬೇಕು ಅಂದರೆ ಯಾವುದೇ ಪ್ಲಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡಿದೆ ಇದರಲ್ಲೊಂದರಲ್ಲೇ ಅಪ್ಲೋಡ್ ಮಾಡಿಬಿಟ್ಟು ಯಾರು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗದೇ ಇರೋಂಥ ಒಂದು ಆಪ್ಷನ್ನ ಅಲ್ಲಿ ಅನೇಬಲ್ ಮಾಡಿಬಿಟ್ಟಿದ್ರೆ ಇಲ್ಲೇ ಬೇಕಾದಷ್ಟು ರೆಕಾರ್ಡ್ಸ್ನ ಕ್ರಿಯೇಟ್ ಮಾಡ್ಬೋದಿತ್ತು ಗುರು.
ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಳ್ದೆ ಅವರು ಎಲ್ಲ ಪ್ಲಾಟ್ಫಾರ್ಮ್ಸಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಎಲ್ಲ ಪ್ಲಾಟ್ಫಾರ್ಮ್ಸಲ್ಲೂ ಸೇರಿ 48 ಅವರ್ಸಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ 160 ಮಿಲಿಯನ್ ವ್ಯೂಸ್ ಆಗಿದೆ. ಆ್ಯಂಡ್ ಇವಾಗ ಏನಾದರೂ ಕೌಂಟ್ ಮಾಡಿದರೆ ಮೋಸ್ಟ್ಲಿ ಅರೌಂಡ್ 180 to 190 ಅಥವಾ 200 ಟಚ್ ಆಗಿದ್ರು ಸಹ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ 53 ಸದ್ಯಕ್ಕೆ. ಆ್ಯಂಡ್ ಯಾವುದೇ ರೀತಿಯ ಸ್ಪಾನ್ಸರ್ಡ್ ವ್ಯೂಸ್ ಅಂತೂ ಖಂಡಿತ ಇಲ್ಲ. ಇಫ್ ನಿಮ್ಮ ಮೈಂಡಲ್ಲಿ ಆ ರೀತಿ ಏನಾದರೂ ಇದ್ದರೆ, ಅಂದರೆ ಫೇಕ್ ವ್ಯೂಸ್ನ ಹಾಕ್ಸಿದ್ದಾರೆ ಅಂತ ಏನಾದರೂ ನಿಮ್ಮ ಮೈಂಡಲ್ಲಿ ಇದ್ದರೆ, ನಾನಂತೂ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನು ನನಗೆ ಇರುವ ನಾಲೆಜ್ ಪ್ರಕಾರ ಇಫ್ ಏನಾದರೂ ಫೇಕ್ ವ್ಯೂಸ್ನ ಹಾಕ್ಸ್ಬೇಕು ಅಂದ್ಕೊಂಡಿದ್ದಿದ್ರೆ ಡೆಫಿನೆಟ್ಲಿ ಗೊತ್ತಾಗ್ತಾ ಇತ್ತು. ಇಲ್ಲಿ ಯಾವುದೇ ರೀತಿ ಸ್ಪಾನ್ಸರ್ಡ್ ಅಂತಲೂ ಇಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಅವ್ರ ಮೈಂಡಲ್ಲೂ ಸಹ ಹಾಕ್ಸ್ಬೇಕು ಅನ್ನುವ ಒಂದು ಮೈಂಡ್ ಸೆಟ್ಟು ಇಲ್ಲ. ಸೊ ಸ್ವಲ್ಪ ಯೋಚನೆ ಮಾಡಿ. ಸೊ ಇನ್ನು ಗೇಮ್ ಚೇಂಜರ್ ವಿಷಯಕ್ಕೆ ಬರ್ತೀನಿ. ಗೇಮ್ ಚೇಂಜರ್ ಸಿನಿಮಾ ನಿನ್ನೆ ರಿಲೀಸ್ ಆಗಿದೆ ಮಗ, ವರ್ಲ್ಡ್ ವೈಡ್ ಬಂದ್ಬಿಟ್ಟು. ಆ್ಯಂಡ್ ಶಂಕರ್ ಸರ್ ಅವರ ಕಂಬ್ಯಾಕ್ ಸಿನಿಮಾ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಅಟ್ ದ ಸೇಮ್ ಟೈಮ್ RRR ಸಿನಿಮಾ ಆದಮೇಲೆ ರಾಮ್ ಚರಣ್ ಸರ್ ಅವರ ನೆಕ್ಸ್ಟ್ ಸಿನಿಮಾ ಯಾವ ರೀತಿ ಇರುತ್ತೆ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಸಹ ಇಟ್ಕೊಂಡಿದ್ರು. ಆ್ಯಂಡ್ ಸಿನಿಮಾ ಅಂತೂ ರಿಲೀಸ್ ಆಯಿತು. ಆ್ಯಂಡ್ ಎಲ್ಲ ಕಡೆನೂ ಒಂದು ರೀತಿ ಕಂಪ್ಲೀಟ್ ವರ್ಸ್ಟ್ ಮೂವಿ ಅನ್ನುವ ಒಂದು ರಿವ್ಯೂಸ್ ಎಲ್ಲ ಬರ್ತಾಯಿತ್ತು. ಆ್ಯಂಡ್ ಸಿನಿಮಾನ ನಾನು ನೋಡ್ಕೊಬಂದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದು ಸಹ ಫೇಕ್ ಕಲೆಕ್ಷನ್ ಅನ್ನೋದು ಒಂದು ತುಂಬಾ ದೊಡ್ಡ ಸುದ್ದಿ ಆಗ್ತಾಯಿದೆ. ಇದ್ರ ಬಗ್ಗೆನೂ ಸ್ವಲ್ಪ ಮಾತಾಡ್ತೀನಿ. ಸೊ ಆ್ಯಕ್ಚುಲಿ ಟ್ವಿಟರಲ್ಲಿ ಈ ವಿಡಿಯೋ ಇದನ್ನು ಇಲ್ಲಿ ಮಾತಾಡಬೇಕು ಅನ್ನೋದಕ್ಕೆ ಒಂದು ಗಟ್ಟಿಯಾದಂಥ ರೀಸನ್ ಏನಪ್ಪ ಅಂದರೆ, ಟ್ವಿಟರಲ್ಲಿ ಬಂದ್ಬಿಟ್ಟು ಅರೌಂಡು 37.9K ಪೋಸ್ಟ್ಸ್ನ ಅಪ್ಲೋಡ್ ಮಾಡಿದ್ದಾರೆ. ಹ್ಯಾಶ್ಟ್ಯಾಗ್ ಕ್ರಿಯೇಟ್ ಮಾಡಿದ್ದಾರೆ, ಗ್ಲೋಬಲ್ ಫ್ರಾಡ್ ರಾಮ್ ಚರಣ್ ಅಂತ. ಗ್ಲೋಬಲ್ ಫ್ರಾಡ್ ರಾಮ್ ಚರಣ್ ಅಂತ. ಇದು ನೀವು ಅಂದ್ಕೊಳ್ತಿರ್ಬೋದು ಅವ್ರ ಬಗ್ಗೆ ನಿನಗೆ ಯಾಕೆ ಬೇಕು ಅಂತ. ನಾನು ಯಾವುದೇ ಒಂದು ಇಂಡಸ್ಟ್ರಿಯ ನಟರನ್ನ ಬಂದ್ಬಿಟ್ಟು ನಾನು ಕೀಳಾಗಿ ನೋಡೋಕ್ಕೆ ನನಗೆ ಇಷ್ಟನೇ ಇಲ್ಲ. ಸೊ ಇಫ್ ನಮ್ಮ ಇಂಡಸ್ಟ್ರಿಯಲ್ಲೂ ಈ ರೀತಿ ಏನಾದರೂ ಮಾಡಿದ್ರೆ ಎಷ್ಟೊಂದು ನೋವಾಗುತ್ತೆ ಹೇಳಿ. ಗ್ಲೋಬಲ್ ಫ್ರಾಡ್ ರಾಮ್ ಚರಣ್ ಅಂತೆ. ಏನು ಗುರು ಫ್ರಾಡ್ ಮಾಡಿದ್ದಾನೆ? ಒಂದು ಒಳ್ಳೆಯ ಸಿನಿಮಾನ ಮಾಡಿದ್ದಾನೆ. ಆ ಸಿನಿಮಾ ನಿನ್ಗೆ ಇಷ್ಟ ಆಗಿಲ್ಲ, ಇಟ್ಸ್ ಓಕೆ. ಅದನ್ನು ಟ್ರೆಂಡ್ ಮಾಡಿ ಇದು ಮಾಡೋ ಅವಶ್ಯಕತೆನೇ ಇಲ್ವಲ್ಲ. ಸೊ ಇದನ್ನು ಟ್ರೆಂಡ್ ಮಾಡೋದಕ್ಕೆ ಇನ್ನೊಂದು ಗಟ್ಟಿಯಾದಂಥ ಒಂದು ರೀಸನ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಫಸ್ಟ್ ಡೇ ಕಲೆಕ್ಷನ್ಸ್ ಬಂದ್ಬಿಟ್ಟು ಸಿನಿಮಾದಿಂದ ಇಲ್ಲಿ ಪೋಸ್ಟ್ನ ಅಪ್ಲೋಡ್ ಮಾಡಿದ್ದಾರೆ. 186 crores ಕಲೆಕ್ಷನ್ ಮಾಡಿದೆ ಅಂತ ಒಂದು ಪೋಸ್ಟರ್ನ ಅಪ್ಲೋಡ್ ಮಾಡಿದ್ದಾರೆ. ಸೊ ಈ ಪೋಸ್ಟರ್ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲ ಸೌತ್ ಆ್ಯಂಡ್ ನಾರ್ತ್ ಎಲ್ಲ ಕಡೆಯಿಂದನೂ ಇಷ್ಟು ಕೋಟಿ ಕಲೆಕ್ಷನ್ ಮಾಡಿರೋದಿಲ್ಲ. ಅಟ್ ದ ಸೇಮ್ ಟೈಮ್ ಕೆಲವೊಂದು ವೆಬ್ಸೈಟ್ಸಲ್ಲಿ ಅರೌಂಡ್ 80 to 90 crores ಅಂತ ಹಾಕಿದ್ದಾರೆ. ಇನ್ನು ಕೆಲವರು 40 to 50 crores ಅಂತ ಹಾಕಿದ್ದಾರೆ. ಸೊ 100 crores ಹಾಕಿರುವ ಒಂದು ವೆಬ್ಸೈಟ್ ಅಂತೂ ಯಾವುದೂ ಇಲ್ಲ. ಸೊ ನೀವು ನೋಡಿದ್ರೆ ಅರೌಂಡ್ 186 crores ಅಪ್ಲೋಡ್ ಮಾಡಿದ್ದೀರಾ. ಸೊ ಇದು ಯಾವ ರೀತಿ ಲಾಜಿಕ್ಕು ಅಂತ ಈ ರೀತಿಯ ಒಂದು ಟ್ರೆಂಡ್ನ ಫೇಕಾಗಿ, ಅಂದರೆ ಸುಮಾರು ಅರ್ಧಕ್ಕರ್ಧ ಜಾಸ್ತಿ ಹಾಕಿ ಟ್ರೆಂಡ್ ಮಾಡ್ತಿದ್ದೀರಲ್ಲ ಅಂತ ಆ್ಯಕ್ಚುಲಿ ಬಂದ್ಬಿಟ್ಟು ತುಂಬಾ ಒಂದು ಟ್ರೆಂಡ್ ಮಾಡಿದ್ದಾರೆ. ಸಿನಿಮಾ ವಿಷಯಕ್ಕೆ ಬರ್ತೀನಿ. ಸಿನಿಮಾ ಇಫ್ ನೀವೇನಾದರೂ ಪಾಲಿಟಿಕ್ಸ್ನ ತುಂಬಾ ಎಂಜಾಯ್ ಮಾಡ್ತೀರಾ, ಪಾಲಿಟಿಕ್ಸ್ ತುಂಬಾ ಇಂಟ್ರೆಸ್ಟ್ ಇದೆ ನಿಮ್ಮ ಲೈಫಲ್ಲಿ ಅಂದರೆ ಈ ಸಿನಿಮಾ ನಿಮಗೆ ವರ್ಕೌಟ್ ಆಗ್ಬೋದು. ಹೋಗಿ ಸಿನಿಮಾನ ನೋಡಿ. ಆ್ಯಂಡ್ ವರ್ಸ್ಟ್ ಮೂವಿ ಗುರು ಅಂತ ಹೇಳೋಕ್ಕೂ ಆಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಸಿನಿಮಾ ತುಂಬ ಚೆನ್ನಾಗಿದೆ, ಹೋಗಿ ನೋಡು ಗುರು ಅಂತಲೂ ಹೇಳೋದಕ್ಕಾಗೋದಿಲ್ಲ. ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಅಂತೂ ತುಂಬ ರಿಚ್ಚಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬಾ ದುಡ್ಡು ಸಹ ಖರ್ಚು ಮಾಡಿದ್ದಾರೆ. ಆ್ಯಂಡ್ ದುಡ್ಡು ಖರ್ಚು ಮಾಡಿದ್ದಾರೆ ಅಂದಿದ ತಕ್ಷಣ ಈ ರೀತಿ 186 crores ಒಂದು ಪೋಸ್ಟರಲ್ಲಿ ಅಪ್ಲೋಡ್ ಮಾಡಬೇಕು ಅಂತಲೂ ಏನಿಲ್ಲ. ಆ್ಯಂಡ್ ಇದು ಜೆನ್ಯೂನಾ ಫೇಕಾ ಅನ್ನೋದ್ರ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ. ಬಟ್ ಆ ಟ್ಯಾಗ್ಲೈನ್ನ ಕ್ರಿಯೇಟ್ ಮಾಡಿ ಟ್ರೆಂಡ್ ಮಾಡೋ ಅವಶ್ಯಕತೆ ಡೆಫಿನೆಟ್ಲಿ ಇಲ್ಲ ಅಂತಲೇ ಹೇಳ್ತೀನಿ ಗೈಸ್, ಸೀರಿಯಸ್ಲಿ. ಅದು ಆ ಪ್ಲೇಸಲ್ಲಿ ನಮ್ಮವ್ರು ಯಾರಾದರೂ ಇದ್ರೂ ಎಷ್ಟೊಂದು ನೋವಾಗುತ್ತೆ ಹೇಳಿ. ಸೊ ಸಿನಿಮಾ ಓಕೆ, ಈ ಸಿನಿಮಾ ಹೋಯಿತು, ಇನ್ನು ನೆಕ್ಸ್ಟ್ ಸಿನಿಮಾ ಮಾಡೇ ಮಾಡ್ತಾರೆ ಆ್ಯಂಡ್ ಕಂಬ್ಯಾಕ್ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಬಟ್ ಆ ರೀತಿ ಎಲ್ಲ ಫ್ರಾಡ್ ಅದು ಇದು ಏನದೆಲ್ಲ ಸೀರಿಯಸ್ಲಿ ತುಂಬಾ ನೋವು ಆಗೇ ಆಗುತ್ತೆ. ಗೊತ್ತಿಲ್ಲ ಇದನ್ನು ಯಾವ ರೀತಿ ರಾಮ್ ಚರಣ್ ಸರ್ ಅವರು ತಗೊತಾ ಇದ್ದಾರೆ ಅಥವಾ ಸಿನಿಮಾದ ತಂಡ ತಗೊತಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಸಾರಿ ಶಂಕರ್ ಸರ್, ನಿಮ್ಮ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಇದನ್ನು ನಿಮಗೆ ಹೇಳಲೇಬೇಕು. ಸಿನಿಮಾನ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಕಾದ್ರೆ ನೀವು ಈ ರೀತಿ ಸಿನಿಮಾಗಳನ್ನ ಮಾಡ್ತಾ ಹೋಗಬೇಡಿ. ಜೀವನದಲ್ಲಿ ಸ್ವಲ್ಪ ನಿಮ್ಮ ಹಳೆ ತಲೆನ ಉಪಯೋಗಿಸಿ ಆ ರೀತಿಯ ಸಿನಿಮಾಗಳನ್ನ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಇನ್ನೂ ಒಂದು ಮಾತನ್ನ ಹೇಳಲೇಬೇಕು. ಆ್ಯಕ್ಚುಲಿ ರಾಮ್ ಚರಣ್ ಸರ್ ಅವರು ಒಂದು 6 to 1 year ಬ್ಯಾಕ್ ಬಂದ್ಬಿಟ್ಟು ನನ್ನ ಸಿನಿಮಾಗಳ ಕಲೆಕ್ಷನ್ ಬಜೆಟ್ ಬಂದ್ಬಿಟ್ಟು ಯಾವುದೇ ಒಂದು ಪೋಸ್ಟರ್ಸ್ನ ನಾನು ಅಪ್ಲೋಡ್ ಮಾಡಿಸೋದಿಲ್ಲ, ಯಾವುದೇ ಒಂದು ಕಲೆಕ್ಷನ್ ಪೋಸ್ಟರ್ಸ್ನ ರಿವೀಲ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ, ನನಗದು ಇಷ್ಟ ಇಲ್ಲ ಅಂತಲೂ ಹೇಳ್ಕೊಂಡಿದ್ರಂತೆ. ಸೊ ಇವಾಗ ಈ ಪೋಸ್ಟರ್ ರಿಲೀಸ್ ಆಗಿದ ತಕ್ಷಣ ಎಲ್ಲರೂ ದಂಗೆದ್ದಿ ಸಿನಿಮಾನೇ ಚೆನ್ನಾಗಿಲ್ಲ, ನನ್ನ ಮಗನ 186 ಕೋಟಿ ಕಲೆಕ್ಟ್ ಮಾಡಿದೆ ಅಂತ ಸುಳ್ಳು ಹೇಳ್ತೀಯ ಅಂತ ಈ ರೀತಿಯ ಒಂದು ಹ್ಯಾಶ್ಟ್ಯಾಗ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಎನಿವೇ ಒಂದಂತೂ ಹೇಳಬೇಕು,
ಯಾವುದೇ ಒಂದು ಸಿನಿಮಾ ಬಂದ್ಬಿಟ್ಟು ಕಲೆಕ್ಷನ್ಸು ಅದನ್ನೆಲ್ಲ ನಾವು ಮಾತಾಡೋ ರೈಟ್ಸು ಇಲ್ಲ ನಮಗೆ. ಯಾಕಂದರೆ ಸಿನಿಮಾಗೆ ಹಣ ಹಾಕಿರೋದು ಅವರು. ಆ್ಯಂಡ್ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿರೋದು ನಾವು. ಅದನ್ನು ಬಿಟ್ಬಿಟ್ಟು ನಾವು ಸಿನಿಮಾದ ಕಲೆಕ್ಷನ್ಸು ಅದು ಆಳು ಮುಳ್ಳು ಅಂತ ಎತ್ಕೊಂಡು ಏನೇನೋ ಮಾಡ್ತಿದ್ದಾರೆ. ಸೊ ಇರಲಿ. ಸೊ ಇದಾಗಿತ್ತು ವಿಡಿಯೋ. ಯಾರ್ಯಾರ್ಗೆ ಹೆಂಗ್ ಕೊಟ್ಟಿದ್ದೀನಿ, ಎಲ್ಲೆಲ್ ಬಿದ್ದಿದೆ, ಹೆಂಗೆಲ್ಲ ಸುಧಾರಿಸ್ಕೊತಾ ಇದಾರೆ ಅಂತ ನೋಡ್ರು. ಆ್ಯಂಡ್ ಅದೇ ನೀವೇನಾದರೂ ಪಾಲಿಟಿಕ್ಸ್ನ ಎಂಜಾಯ್ ಮಾಡ್ತೀರಾ ಅಂದರೆ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಇವ್ರನ್ನ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು.